ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಟಾಕ್ಸಿಕ್ ಹಬ್ಬ ಶುರುವಾಗೋದಕ್ಕೆ ಇನ್ನೇನು ದಿನಗಣನೆ ಆರಂಭ ಆಗಿದೆ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಮತ್ತೆ ಎಕ್ಸೈಟ್ಮೆಂಟ್, ಹೇಗೆ ಮೂಡಿ ಬರುತ್ತೆ ಸಿನಿಮಾ, ಒಂದಷ್ಟು ಕುತೂಹಲಗಳ ಅಂಶಗಳಾಗಿರ್ಬೋದು, ಮತ್ತೆ ಜನರ ರೆಸ್ಪಾನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಅತ್ಯದ್ಭುತವಾಗಿರುವಂಥದ್ದು. ಆ್ಯಂಡ್ ಮತ್ತೊಂದು ಕಡೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ. ಒಂದಷ್ಟು ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಂಡಿರುವಂಥದ್ದು ರಿಲೀಸ್ ಟೈಮ್ನಲ್ಲಿ. ಅಂದರೆ ಯಶ್ ನಮ್ಮ ಕನ್ನಡದ ಹುಡುಗ ಅಷ್ಟು ದೊಡ್ಡ ಮಟ್ಟಕ್ಕೆ ವಿಶ್ವದಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಸಿನಿಮಾಗೋಸ್ಕರ ಯಶ್ ಶ್ರಮವನ್ನ ಎಷ್ಟು ವಹಿಸಿದ್ದಾರೋ ಅವರ ಫ್ಯಾನ್ಸ್ ಅಭಿಮಾನಿ ಬಳಗ ಅಂತ ಏನಿದೆ ಅವರು ಕೂಡ ಒಂದಷ್ಟು ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಭಕ್ತಿಯಿಂದ ಪೂಜೆ ಪುನಸ್ಕಾರ, ಹೋಮ, ಅಭಿಷೇಕಗಳನ್ನ ಹಮ್ಮಿಕೊಂಡಿದ್ದಾರೆ. ಹರೀಶ್ ಅಂತ ಹೇಳ್ಬಿಟ್ಟು ನನ್ನ ಜೊತೆಗಿದ್ದಾರೆ. ಕಿರಾತಕ ಸಿನಿಮಾದಿಂದನೂ ಕೂಡ ಇವರು ಅವರ ಫ್ಯಾನ್ಸ್ ಮತ್ತೆ ಯಶ್ ಪ್ರತಿಯೊಂದು ಏಳಿಗೆಗೂ ಕೂಡ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ. ಅಂದ್ರೆ ಭಕ್ತಿ ಭಾವದಿಂದ ಒಂದು ಪೂಜೆ ಪುನಸ್ಕಾರಗಳನ್ನ ಹಮ್ಮಿಕೊಳ್ತಾ ಇರುವಂತಹ ಫ್ಯಾನ್ ಹರೀಶ್ ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹರೀಶ್, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ನಮಸ್ತೆ. ನೀವು ಹೇಳ್ತಾ ಇದ್ರಿ ಕಿರಾತಕ ಸಿನಿಮಾದಿಂದನೂ ಕೂಡ ನಾನು ಯಶ್ ಫ್ಯಾನ್, ಮತ್ತೆ ಯಾವುದೇ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಹೋಮ ಪುನಸ್ಕಾರ ಬರ್ತಡೇ ಬಂದ್ರೆ ಪೋಸ್ಟ್ ಓಡಿಸಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಕಡೆ ಪೋಸ್ಟ್ ಅಂಟಿಸ್ತೀರಿ, ಬ್ಯಾನರ್ ಅಂಟಿಸ್ತೀರಿ. ನಾವು ಯಾಕಂದ್ರೆ ಬಿಗ್ ಫ್ಯಾನ್, ಬಾಸ್ ಬಿಗ್ ಫ್ಯಾನ್. ನಾನು ನೋಡಿ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಸೂಪರ್. ನೋಡಿ ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದೆ, ರಾಕಿ ಬಾಯ್ ಅಂತ ಹೇಳ್ಬಿಟ್ಟು. ಫ್ಯಾಂಟಾಸ್ಟಿಕ್. ನಾನು ಬಂದು ಇವಾಗ ಇನ್ನೊಂದು 4 days ಇದೆ ಮೇಡಮ್ ಮೂವಿ ಹತ್ರ ಬರಕ್ಕೆ. 4 ದಿವಸ ಈ ಥಿಯೇಟ್ರಲ್ಲಿ ನಾವು ಇದು ಮಾಡ್ತಾ ಇದೀರಿ. ನಮ್ದು ಏನೇನು ಫಂಕ್ಷನ್ ಇಟ್ಕೊಂಡಿದ್ದೀರಿ ಅಂದ್ರೆ ಅನ್ನದಾನ, ಕೇಕ್ ಕಟ್ಟಿಂಗ್, ಪಟಾಕಿ ನಿವರ್ಧನೆ, ಹಾಲಾಭಿಷೇಕ, ಆಮೇಲೆ ಬ್ಲಾಸ್ಟ್ ಪೇಪರ್ದು ಇದಿದೆ. ಆಮೇಲೆ ತೆಂಗಿನಕಾಯಿ 101 ತೆಂಗಿನಕಾಯಿ ಕುಂಬಳಕಾಯಿ ಪೂಜೆ ಪಕ್ಕ. ಕುಂಬಳಕಾಯಿ ಪೂಜೆ ಯಾವ ಟೆಂಪಲ್ ಅಲ್ಲಿ? ಯಾವ ಟೆಂಪಲ್ ಅಂದ್ರೆ ಗಣೇಶ ಟೆಂಪಲ್ ಅಲ್ಲಿ ಮಾಡಿಸ್ಕೊಂಡು ಇಲ್ಲಿ ಬಂದು ಪೂಜೆ ಮಾಡ್ತಾ ಇದ್ದೀರಿ. ಬಾಸ್ ಬ್ಯಾನರ್ಗೆ ಕಟ್ಔಟ್ಗೆ ಕಟ್ಔಟ್ಗೆ ಬಂದು ಪೂಜೆ ಮಾಡಿ ತೆಂಗಿನಕಾಯಿ ಕುಂಬಳಕಾಯಿ ಹೊಡೆದಿ ಪಟಾಕಿ ಕಾಣಿಸಿ ಕೇಕ್ ಕಟಿಂಗ್ ಮಾಡಿ ಅನ್ನದಾನ ಮಾಡ್ತಾ ಇದ್ದೀರಿ. ನಾವು ಇಷ್ಟು ನಮ್ಮ ಕೈಯಿಂದ ನಾವು ಮಾಡ್ತಾ ಇದ್ದೀವಿ. ಸೂಪರ್. ಎಲ್ಲಿ ನಿಮ್ಮ ಗ್ಯಾಂಗ್ ಫ್ಯಾನ್ಸ್ಗೆ ಯಾವಾಗ್ಲೂ ಜೊತೆಗಿರ್ತಾ ಇತ್ತು, ಇವತ್ತು ಕಾಣಿಸ್ತಾ ಇಲ್ಲ, ಬೇರೆ ಕೆಲಸ ಕಾರ್ಯಗಳಲ್ಲಿ? ಮೇಡಮ್, ಅವರು ಕೆಲಸದಲ್ಲಿ ಇರೋರ್ನ ನಾವು ಡಿಸ್ಟರ್ಬ್ ಮಾಡಿ, ಬಾಸ್ ಹೇಳಿದ್ದಾರೆ ಕೆಲ್ಸಕ್ಕೆ ಹೋಗೋರ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಕು. ಅವ್ರವ್ರ ಕೆಲಸ ಫಸ್ಟ್ ತಂದೆ ತಾಯಿನ ನೋಡ್ಬೇಕು, ಮಿಕ್ಕಿದ್ದು ಆಮೇಲೆ. ಫಸ್ಟ್ ತಂದೆ ತಾಯಿ, ಮಿಕ್ಕಿದ್ದು ಆಮೇಲೆ. ಬಾಸ್ ಹೇಳಿದಾರಲ್ಲ, ಅದ್ರ ಪ್ರಕಾರ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅನ್ನದಾನ ಎಲ್ಲ ಅಂದ್ರೆ ಎಷ್ಟು ಜನಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಮಾಡಿ ಎಲ್ಲೆಲ್ಲಿ ಅಂತ? ಇಲ್ಲಿ ಮಾತ್ರ ಅಥವಾ ಬೇರೆ ಎಲ್ಲ? ಮೇಡಮ್, ಎಲ್ಲಾ ಕಡೆ ಮಾಡ್ತಾ ಇದಾರೆ ಮೇಡಮ್. ಇಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದಾರೆ. ತುಂಬಾ ಜನ ಇದಾರೆ ಮಾಡೋರು, ಅದ್ರಲ್ಲಿ ನಾವು ಒಬ್ರು ಮಾಡೋದು. ಹರೀಶ್, ಏನಂತ ಹೇಳಿದ್ರೆ ಈಗ ಯಶ್ ಹಿಂದೆ ಒಂದಷ್ಟು ಕಹಿ ಘಟನೆಗಳು ನಡೀತು. ಅಂದ್ರೆ ಫ್ಯಾನ್ಸ್ ವಿಚಾರವಾಗಿ ಆಗಿರ್ಬೋದು, ನಿಮಗೆ ಗಮನಕ್ಕಿದೆ ಅಂತ ಭಾವಿಸ್ತೀನಿ. ಸ್ವಲ್ಪ ಹುಷಾರಾಗಿ ಈಗ ಕಟ್ಔಟ್ ಸಂದರ್ಭದಲ್ಲಿ ಹಾಕುವಂತ ಒಂದು ಊರಲ್ಲಿ ಬಂದು ಕಟ್ಔಟ್ ಹಾಕೋಕ್ ಹೋಗಿ ಬಾಸ್ ಬರ್ತಡೆಗೆ ಕಟ್ಔಟ್ ಹಾಕೋಕ್ ಹೋಗಿ ಏನಾಗಿದೆ, ಕರೆಂಟ್ ಕಂಬದೇನೋ ಸ್ವಲ್ಪ ಇದು ಪ್ರಾಬ್ಲಮ್ ಆಗಿ ತಗ್ಲಿಕೊಂಡು ಏನೋ ಪ್ರಾಬ್ಲಮ್ ಆಗಿತ್ತು. ಅದನ್ನ ಬಾಸ್ ಹೇಳಿದ್ರು ಫಸ್ಟೇ, ನೀವು ಅದೆಲ್ಲ ಮಾಡ್ಬೇಡ್ರಿ ಕಂಡ್ರು. ಹಾಲು ಹಾಕೋದಾಗ್ಲಿ ಬ್ಯಾನರ್ ಕಟ್ಟೋದಾಗ್ಲಿ ಅವ್ರೇನ್ ಹೇಳಿಲ್ಲ. ಅದು ನಮ್ಮ ಅಭಿಮಾನ, ನಮ್ ಖುಷಿ, ನಾವು ಹಾಕ್ತಿರೋದನ್ನ. ಅದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನಮ್ ತಪ್ಪಿಟ್ಕೊಂಡು ಇವಾಗ ನಾನೆಲ್ಲ ಏನೋ ಮಾಡ್ತಾ ಇರ್ತೀನಿ, ನಾನು ಟಕ್ಕಂತ ಬಿದ್ರೆ ಯಾರು ತಪ್ಪೋದು? ನನ್ ತಪ್ಪು. ಅದನ್ನ ನಾವು ಬಾಸ್ ಮೇಲೆ ಹಾಕಕ್ಕಾಗಲ್ಲ. ಅಲ್ಲ, ಹೌದು. ಇವಾಗ ಅದಕ್ಕೋಸ್ಕರನೇ ಏನೋ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ಸ್ ಆಗಿರ್ಬೋದು, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಯಾವ ರೀತಿಯಾಗಿ ಆ ಸಿದ್ಧತೆಗಳು ಹೇಗೆ ನಡೀತಾ ಇದೆ, ಮುನ್ನೆಚ್ಚರಿಕೆ ಕ್ರಮಗಳು? ಫಸ್ಟ್ ಆಲ್ರೆಡಿ ಎಲ್ಲರಿಗೂ ಪ್ಲಾನಿಂಗ್ ಹೇಳಿದ್ದಾರೆ. ಈ ತರ ಮೇಲೆ ಹತ್ತಬೇಡ್ದು, ಕಟ್ಔಟ್ ಮೇಲೆ ಹತ್ತಿ ಇದ್ ಮಾಡ್ಬೇಡ್ರಿ, ಕೆಳಗಡೆ ಬಿದ್ರೆ ತುಂಬಾ ಅಂತವ್ರಿಗೆ ನಾವು ಇದ್ ಮಾಡ್ತಾ ಇದೀರಿ. ಅಂತವ್ರನ್ನ ಹಚ್ಚಕ್ ಬಿಡಲ್ಲ. ನಾರ್ಮಲ್ ಆಗಿ ಶಾಂತಿಯ ರೀತಿಯಾಗಿ ಮೂವಿ ಹೋಗುತ್ತೆ, ಶಾಂತಿಯ ರೀತಿಯಾಗಿ ಮೂವಿ ಮುಗೀತದೆ ಮೇಡಮ್. ಅದಕ್ಕೆ ಫುಲ್ ಎಕ್ಸಾಕ್ಟ್ ಅಲ್ಲಿ ಇದೀರಿ ನಾವು. ಮೂವಿ ಇನ್ನೇನು 4 days ಇದೆ. 4 days ಆದ್ಮೇಲೆ ನಾವೇನು ಅಂತ ತೋರಿಸ್ತೀವಿ. ಸೂಪರ್. ವಿಶ್ವದಾದ್ಯಂತ ಸೌಂಡ್ ಮಾಡ್ತಾ ಇದೆ ಈಗ ಸಿನಿಮಾ. ಕಿರಾತಕ ಮೂವಿಯಿಂದ ಇಲ್ಲಿ ತನಕ ಕೂಡ ಯಶ್ ಬೆಳವಣಿಗೆ ನೋಡಿ ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲಿಂದನೂ ಕೂಡ ಜೊತೆಲಿದ್ದೀರಾ ನೀವು? ಮೇಡಮ್, ಏನ್ ಅನ್ಸುತ್ತೆ ಅಂದ್ರೆ, ಒಬ್ಬ ಬಸ್ ಡ್ರೈವರ್ ಮಗ, ಇದು ಗ್ರೇಟ್. ಒಬ್ಬ ಬಸ್ ಡ್ರೈವರ್ ಮಗ ಈ ಮಟ್ಟಕ್ಕೆ ಕನ್ನಡ ಹಿಸ್ಟ್ರಿನ ಅವ್ರು ಹೇಳಿದ್ರು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರು ಲೈವ್ ಅಲ್ಲಿ. ನಾನು ಎಲ್ಲೂ ಹೋಗಲ್ಲ, ನಾನಿರೋ ಕಡೆ ಎಲ್ಲಾರನ್ನು ಕರ್ಸ್ಕೊಂತೀನಿ. ಇದೇ ಗಾಂಧಿನಗರ್ಗೆ ಎಲ್ಲ ಹೀರೋಯಿನ್ ಕರ್ಸ್ಕೊಂಡ್ರು ನಮ್ ಬಾಸ್ ಅಲ್ವಾ? ಅದು ನಮ್ ಬಾಸ್ ಗತ್ತು. ಹೌದು ಮೇಡಮ್. ಸೂಪರ್, ಫ್ಯಾಂಟಾಸ್ಟಿಕ್. ಏನೆಲ್ಲ ನೀವು ಪ್ಲಾನಿಂಗ್ಸ್ ನ ಮಾಡಿದೀರಾ ಹರೀಶ್, ಅದು ತುಂಬಾ ಚೆನ್ನಾಗಾಗ್ಲಿ. ಮತ್ತೆ ಎಚ್ಚರಿಕೆ ಕ್ರಮಗಳನ್ನ ಏನ್ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದೆಲ್ಲವನ್ನು ಕೂಡ ತೆಗೆದುಕೊಂಡು ತುಂಬಾ ಹುಷಾರಾಗಿ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡಿ ಅಂತ ಹೇಳ್ತಾ, ಈಗ ಬುಕಿಂಗ್ ವಿಚಾರಕ್ಕೆ ಬಂದ್ಬಿಡೋಣ. ಸೊ ಬುಕಿಂಗ್ ಇವತ್ತಿಂದ ಆರಂಭ ಆಗಿದೆ. ಆಲ್ರೆಡಿ ಎಲ್ಲ ಕಡೆ ಸೋಲ್ಡ್ ಔಟ್.
ಓಕೆ. ಟಿಕೆಟ್ ಎಲ್ಲೂ ಇಲ್ಲ, ಶೋಲ್ಡ್ ಔಟ್ ಆಗಿದೆ. ಅದೇ ಅಲ್ಲಿ ಹಿಂದಿ, ಇಲ್ಲಿ ಕನ್ನಡ, ಅಲ್ಲಿ ತೆಲುಗು ನಡೀತಾ ಇದೆ. ಎಲ್ಲ ಕಡೆ ಬುಕ್ಕಿಂಗ್. ನಿನ್ನೆ ರಾತ್ರಿ 1 ಗಂಟೆ 1:30ಗೆ ಮಿಡ್ ನೈಟ್ ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಮಿಡ್ ನೈಟ್ ಅಲ್ಲಿ ಎಲ್ಲ ಬುಕ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಕಾಯ್ಕೊಂಡಿದ್ರೆ ನಾವು ಬಾಸು. ನೀವು ಅರ್ಥ ಮಾಡ್ಕೊಳ್ಳಿ, ಕೆಲವ್ರು ಬಂದು ಮೂವಿ ನೋಡಕ್ಕೆ ಥಿಯೇಟರ್ ಬಂದು ಟಿಕೆಟ್ ತಗೊಂತ ಇದ್ರು. ಈ ನಮ್ಮ ಬಾಸ್ಗೆ ನಾನು ಹೇಳಕ್ ಹೋಗ್ಬಾರ್ದು, ನಮ್ಮ ಬಾಸ್ಗೆ ಈ ತರ ಕ್ರೇಜ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಈ ತರ ಒಂದೇ ನೈಟಲ್ಲಿ ಎಲ್ಲ ಕಡೆ ಶೋಲ್ಡ್ ಔಟ್ ಆಗುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಒಂದೊಂದು ಮಾಲಲ್ಲಿ ಟಿಕೆಟ್ 1,500 2,000ವರೆಗೂ ಇದೆ. ನಿಜ ಹೌದು. ಯಾಕಂದ್ರೆ ಇಲ್ಲಿ ಬಂದು ನಾರ್ಮಲ್ ರೇಟೇ, ಆನ್ಲೈನ್ ಬುಕ್ಕಿಂಗ್ 250 rupees, ಅದು ಮಾಮೂಲಿ ಥಿಯೇಟರ್ ರೇಟೇ ಮೇಡಮ್. ಹರೀಶ್, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈಗ ಟ್ರೈಲರ್ ನೋಡ್ಬಿಟ್ಟು ಒಂದಷ್ಟು ಪಾಸಿಟಿವ್ ನೆಗೆಟಿವ್ ಎರಡು ಕೂಡ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಈಗ ಒಬ್ಬ ವ್ಯಕ್ತಿ ಬೆಳೀತಾ ಇದಾರೆ ಅನ್ನುವಂತ ಸಂದರ್ಭದಲ್ಲಿ, ಏನೋ ಒಂದು ಅಚೀವ್ ಮಾಡ್ತಾ ಇದಾರೆ ಅನ್ನುವಂತ ಸಂದರ್ಭದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಈ ರೀತಿ ಟೀಕೆ ಟಿಪ್ಪಣಿಗಳು ಒಂದಷ್ಟು ಏನೇನೆಲ್ಲ ಆಯ್ತು ಅಂತ ನಿಮ್ಗೂ ಕೂಡ ನೋಡ್ತಾ ಇದೀರಿ ಮೇಡಮ್, ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದೀರಿ. ಇದಕ್ಕೆ ಏನಂತ ಹೇಳ್ಬೇಕಂದ್ರೆ, ಇವಾಗ ಮೂವಿ ನೋಡಿದಿರ ನಾವು ಏನು ಹೇಳಕ್ಕಾಗಲ್ಲ ಮೇಡಮ್. ಕರೆಕ್ಟ್. ಮೂವಿ ನೋಡಿ ತಪ್ಪಾಗಿತ್ತಾ ಭಾಷೆ ಅದನ್ನ ಕಟ್ ಮಾಡಿ ಬಿಸಾಕ್ತಾರೆ. ಈ ಮೂವಿನ ಬಾಸ್ ಇದು ಮಾಡಲ್ಲ. ಮೂವಿ ತಪ್ಪಾಗಿತ್ತು ಅಂತ ಒಬ್ರು ಬಂದು, ಇವಾಗ ಸ್ವಲ್ಪ ಜನ ಹೇಳಿದ್ದಾರೆ ಮೂವಿ ಹಂಗಿದೆ, ಟವಲ್ ಕಟ್ಕೊಂಡು ಇದು ಮಾಡಿದ್ದಾರೆ, ಅದೆಲ್ಲ ಬಂದಿದೆ. ಬರಲಿ, ನಾವು ಬಾಸ್ ಹೇಳಿದ್ದಾರೆ ಒಂದು, ನಾವು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾವು ಬಂದ್ಮೇಲೆ ನಮ್ಮ ಬಾಸ್ದೇ ಹವಾ, ಆ ಥರ ಒಂದು ಕ್ರೇಜ್ ಕೊಡ್ತೀರಿ ನಾವು. ಸಖತ್ತಾಗಿ ಹೇಳ್ತೀರಿ ಡೈಲಾಗ್ಗಳು, ಅವಾಗಿಂದ ಪಂಚಿಂಗ್ ಡೈಲಾಗ್ಸ್ ಹೇಳ್ತಾನೆ ಇದ್ದೀರಾ. ಹೌದು ಮೇಡಮ್, ಯಾಕಂದ್ರೆ ನನಗೆ ಯಾವಾಗಿಂದ ಅಂದ್ರೆ ಈ ರಾಮಾಚಾರಿ ಮೂವಿ ಬಂದಾಗಿಂದ ಡೈಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ. ಅದಕ್ಕೆ ಮುಂಚೆ ನನಗೆ ಬರ್ತಾ ಇದ್ದಿಲ್ಲ ಅಷ್ಟೊಂದು, ಕಾರಣ ಮಾತಾಡ್ತಾ ಇದ್ರೆ ಹೋಗಿ ಹಿಂದೆ ನಿಂತ್ಕೊಂತ ಇದ್ದೆ. ಈ ರಾಮಾಚಾರಿ ಮೂವಿ ಬಂದಾಗಿಂದ ನಾನು ಹೋರಾಟಗಾರ ಮೇಡಮ್. ನಾವು ಯಲಂಕ ಗುರು ಅಂತಿದ್ದಾರೆ ನಮ್ಮ ಬ್ರದರ್ ಚಂದ್ರು ಅಂತಿದ್ದಾರೆ, ಅವ್ರ ಜೊತೆ ಹೋರಾಟಕ್ಕೆ ಹೋಗಿ ಅದೇ ಮಾತು ಹಂಗೆ ಬಂದು. ಓಕೆ, ಸೂಪರ್. ಫೇವ್ರೇಟ್ ಸಿನಿಮಾ ಯಶ್ ಅವ್ರದ್ದು ಯಾವುದು ನಿಮ್ಗೆ? ಕಿರಾತಕ ಮೇಡಮ್. ಕಿರಾತಕ, ಓಕೆ. ಫೇಮಸ್ ಡೈಲಾಗ್ಸ್ ಕಿರಾತಕದಲ್ಲಿ ತುಂಬಾ ಇದೆ. ಹೌದು ಮೇಡಮ್. ಅದರಲ್ಲಿ ಮಂಡ್ಯ ಹಗ್ಲಂತೂ ನಾವು ಲೋಕಲ್ ಕನ್ನಡ. ಓಕೆ. ನಾವು ಲೋಕಲ್. ಯಾವ ಡೈಲಾಗ್ ಇಷ್ಟ ಹೇಳ್ಬಿಡಿ ನಿಮ್ಮ ಯಶ್ ಬಾಸ್ ಗೋಸ್ಕರ. ಇವಾಗ ಹೇಳ್ದೆ ಮೇಡಮ್ ನಿಮ್ಗೆ, ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಮ್ಮ ಬಾಸು ಆಲ್ರೆಡಿ ಥಿಯೇಟರ್ಗೆ ಬರ್ತಾ ಇದಾರೆ, ಇನ್ಮೇಲೆ ನಮ್ಮ ಫ್ಯಾನ್ಸ್ ದೇ ಹವಾ. ಓಕೆ, ಸೂಪರ್. ನಿಮ್ ಫ್ಯಾನ್ಸ್ ಕಾಲ್ ಮಾಡ್ತಿದ್ದಾರೆ ಅನ್ಸ್ಕೊಂಡು ಸೈಲೆಂಟ್ ಆಗ್ಬಿಡಿ ಮೊಬೈಲ್. ಇನ್ನೊಂದ್ಸಲ ಹೇಳ್ಬಿಡಿ ಡೈಲಾಗ್. ಹೇಳ ಮೇಡಮ್. ನಮ್ಮ ಬಾಸ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಮ್ಮ ಬಾಸ್ ಬಂದ್ಮೇಲೆ ನಮ್ಮ ಹುಡುಗರದೇ ಹವಾ. ಓಕೆ, ಸೂಪರ್, ಫ್ಯಾಂಟಾಸ್ಟಿಕ್. ಆ್ಯಂಡ್ ಇನ್ನೇನು ಒಂದು ಈ ವೀಕಲ್ಲಿ 4 days ಮೇಡಮ್. 4 to 5 days ಮಾತ್ರ ಬಾಕಿ. 4 days ಕಂಪ್ಲೀಟ್. 5 daysಗೆ ನಾವು ಬೇರೆ ತರ ಇರ್ತೀರಿ, ಬೇರೆ ರೇಂಜ್ ಬೇರೆ ಲೆವೆಲ್ ಇರುತ್ತೆ ನಮ್ದು. ಇವಾಗ ಸೈಲೆಂಟ್ ಆಗಿದೆ, ಆಮೇಲೆ ನೋಡ್ತೀರಾ ವೈಲೆಂಟ್, ಆ ತರ ನಮ್ದು. ಫೈನ್. ಓಕೆ, ಅದೇನೇ ಆಗಿರ್ಲಿ, ನಿಮ್ಮ ಪ್ಲಾನಿಂಗ್ ಸಿದ್ಧತೆಗಳು ಎಲ್ಲವೂ ಕೂಡ ನೀಟಾಗಿ ಅಚ್ಚುಕಟ್ಟಾಗಿ ಆಗ್ಲಿ. ಅಂಡ್ ಎಚ್ಚರಿಕೆಯಿಂದ ಸೆಲೆಬ್ರೇಷನ್ ಅನ್ನ ಮಾಡಿ ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾ, ಆಲ್ ದ ವೆರಿ ಬೆಸ್ಟ್ ನಿಮ್ಮ ಬಾಸ್ ಸಿನಿಮಾಗೆ ಅಂಡ್ ನಿಮ್ಮ ಎಲ್ಲಾ ಸೆಲೆಬ್ರೇಷನ್ ಗಳಿಗೂ ಕೂಡ. ಇನ್ನೊಂದು ಏನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಅನ್ನದಾನ ಮಾಡ್ತೀರಲ್ವಾ, ಸೊ ಹಾಲಿನ ಅಭಿಷೇಕ, 200-300 ಜನಕ್ಕೆ ಮಾಡ್ತಾ ಇದೀವಿ. ಓಕೆ, ಸೂಪರ್, ಫ್ಯಾಂಟಾಸ್ಟಿಕ್. ಓಕೆ, ಬರೋರು ಬಾಸ್ ಫ್ಯಾನ್ ಬರ್ತಾ ಇದಾರಲ್ಲ ಫಿಲಂ ನೋಡಕ್ಕೆ, ಎಲ್ಲ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ನಮ್ ಖುಷಿ. ಸೂಪರ್, ಸೂಪರ್. ಸೊ ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗಿ, ಬಟ್ ತುಂಬಾ ಎಚ್ಚರಿಕೆಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಏನೆಲ್ಲ ಸೆಲೆಬ್ರೇಷನ್ ಮಾಡಬೇಕು, ಮತ್ತೆ ಕಟ್ಔಟ್ ಕಟ್ಟುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಫ್ಲೆಕ್ಸ್ಗಳನ್ನು ಹಾಕುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳ್ತಾ, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಫ್ಯಾನ್ ಆಗಿರೋದ್ರಿಂದ ಒಳ್ಳೇದಾಗಲಿ. ಇದೇ ಥರ ನಿಮ್ಮ ಸಪೋರ್ಟ್ ನಮ್ಮ ಕನ್ನಡಿಗರಾದಂಥ ಯಶ್ಗೆ ಇರಲಿ ಅಂತ ಹೇಳಿದ ಧನ್ಯವಾದ. ಸಾಕಷ್ಟು ಇನ್ಫಾರ್ಮೇಷನ್ನ ಕೊಟ್ರಿ ನಮಗೆ. ಓಕೆ ಮೇಡಮ್. ಓಕೆ, ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ಯಶ್ ಫ್ಯಾನ್ ಆಗಿರುವಂತಹ ಹರೀಶ್ ಅವರ ಮಾತು. ಆ್ಯಂಡ್ ಯಾವ ರೀತಿಯಾಗಿ ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಂಡಿದ್ದಾರೆ, ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟರು. ಜೊತೆಗೆ ಈ ಹಿಂದೆ ಆದಂತಹ ಅಹಿತಕರ ಘಟನೆಗಳು ಏನೆಲ್ಲ ಇದೆ ಅದು ಮರುಕಳಿಸಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನೆಲ್ಲ ತೆಗೆದುಕೊಳ್ಬೇಕು ಅನ್ನುವಂತಹ ಪ್ಲಾನಿಂಗ್ಸ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮೇನ್ಲಿ ಅನ್ನದಾನ, ಬೇರೆ ಎಲ್ಲ ಸೆಲೆಬ್ರೇಷನ್ಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ದಟ್ ಈಸ್ ವೆಲ್ ಬೆಟರ್ ಅನ್ನದಾನ. ಸೊ ಅದನ್ನು ಹಮ್ಮಿಕೊಂಡಿದ್ದಾರೆ. ಸೊ ನೋಡೋಣ ಯಾವ ರೀತಿಯಾಗಿ ಇನ್ನೂ ಸಾಕಷ್ಟು ಫ್ಯಾನ್ಸ್ಗಳ ಬಳಗ ಇದೆ. ಸೊ ಎಲ್ಲರನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೀನಿ. ನೋಡೋಣ ಯಾವ ರೀತಿಯಾಗಿ ಪ್ಲಾನಿಂಗ್ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಅಂಡ್ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಡಿಜಿಟಲ್. ಫಾಲೋ ಮಾಡಿ ಸುವರ್ಣ ನ್ಯೂಸ್, ಇದು ನೇರ ದಿಟ್ಟ ನಿರಂತರ. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ನಿಮ್ಮ ರೋಜಾ ಮನು ಪಾಟೀಲ್.